ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ವೇಳೆ ಗಲಭೆ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಂತಿ ಸಭೆ ಏನೋ ನಡೀತು. ಆದರೆ ಈಗಾಗಲೇ 52 ಜನರನ್ನು ಅರೆಸ್ಟ್ ಮಾಡಿದಾರಲ್ಲ, FIR ಆಗಿದೆಯಲ್ಲ 150ಕ್ಕೂ ಹೆಚ್ಚು ಜನರ ಮೇಲೆ. ಆ FIRನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಲಭೆಗೆ ಸರ್ಕಾರವೇ ಹೊಣೆ ಅಂತ BJP JDS ಹೇಳ್ತಿದೆ. ನನಗೆ ಬೇಕಾಗಿರೋದು ಶಾಂತ ನಾಗಮಂಗಲ. ಯಾರ ಗಲಭೆಗೆ ಹೊಣೆ ಅದಕ್ಕಿಂತ ನಾಗಮಂಗಲ ಹೀಗಿರಬಾರ್ದು. ಹೊರಗಿನವರು 100 ರೀತಿಯಲ್ಲಿ ಮಾತನಾಡ್ಕೊಳ್ಳಿ. ಯಾರೇ ಬೆಂಕಿ ಹಚ್ಚಿದ್ರು ಅಥವಾ ಯಾವ ಅಂಗಡಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾಗಮಂಗಲದಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಶಾಂತಿ ಸಭೆಯ ನಂತರ. ಸರಿ, ಒಂದು ನಿಮಿಷ. ಈಗ ಅವರು ಹೇಳೋರೆ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಅಂತ, ಕುಮಾರಸ್ವಾಮಿ ಅದಕ್ಕೆ ಏನು ಮಾಡೋದು. ಆಮೇಲೆ BJP ಅವರು ಹೇಳೋರೆ, CT ರವಿ ಅವ್ರದ್ದು ಒಂಥರ ಹೇಳೋರೆ. ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು. ಹೊರಗಡೆಯವರು ಹೊರಗಡೆ 100 ಥರ ಮಾತಾಡ್ತಾರೆ. ನಾನೀಗ ಹೌದು ಕೆಲವು ಇನ್ಸಿಡೆಂಟ್ ಇದ್ದಾವೆ. ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು, ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ. ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ, ಪಕ್ಷದ ವೈಸು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ. ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡಿಸೋಣ ಡೀಟೈಲ್. ಪೊಲೀಸು ಮೊದಲನೇ ಹಂತದಲ್ಲಿ FIR ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೂ ಹೋಗಿದೆ. ಇನ್ನೂ ಒಂದು ಹೈ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡೋಣ. ಮಾಡ್ದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸೋಕ್ಕೆ ಹೋಗಲ್ಲ. ಮತ್ತು ಯಾರು ಮಾತಾಡಿದರು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು. ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ನೀವೇ ಹೇಳಿ ನೋಡೋಣ, ಸಜೆಷನ್ ಮಾಡಿ. ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು? ಎಲ್ಲ ಸಮಾಧಾನ ಆಗಿರಿ, ಇದು ಆಗಬಾರ್ದಾಗಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ